ಅಲ್ಲ ಕಣೆ, ಇದಕ್ಕೆಲ್ಲ ದುಡ್ಡಿನಿಂದ ಬಂತೆ ನಿನಗೆ? ನೀವಂತೂ ತಗೊಂಬರಲ್ಲ, ನಾನು ತಗೊಂಬಂದಿದ್ದೀನಿ ತಾನೆ. ಸಂಘ ಚೀಟಿ ದುಡ್ಡು ಲಾಟ್ರಿ ಹೊಡೀತು, ಸಮಾಧಾನನಾ? ನೋಡು, ನಿನ್ನ ನಡವಳಿಕೆ ನನಗೆ ಬೇರೆ ಸೂಚನೆ ಕೊಡ್ತಾ ಇದೆ. ದುಡ್ಡಿಲ್ಲಿಂದ ಬಂತು ಅದನ್ನು ಹೇಳು. ಚಿಕ್ಕಮ್ಮ, ವಾಷಿಂಗ್ ಮಿಷಿನ್ ಎಲ್ಲ ತಂದಿದ್ದೀರಾ? ಬಟ್ಟೆ ನಾನೇ ಒಕ್ಕೊಡ್ತಿದ್ನಲ್ವಾ? ಅಯ್ಯೋ ದುರ್ಗಾ, ನೋಡಮ್ಮ, ಬಟ್ಟೆ ಒಗ್ದು ನಿನ್ನ ಕೈಯೆಲ್ಲ ಹೇಗಾಗಿದೆ ಅಂತ. ಅದಕ್ಕೆ ನಾನು ಹೊಸ ವಾಷಿಂಗ್ ಮಿಷಿನ್ ತೊಗೊಂಬಂದಿದ್ದೀನಿ. ಇನ್ಮೇಲೆ ನೀನು ಮನೆ ಕೆಲಸ ಎಲ್ಲ ಯಾವುದು ಮಾಡೋದೇ ಬೇಡ, ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಆಯ್ತಕ್ಕಂದ? ಗುರುಗಳ ಮುಂದೆ ನೃತ್ಯ ಮಾಡೋದಕ್ಕೆ ನಿಮ್ಮ ದುರ್ಗಾ ಆಶ್ರಮಕ್ಕೆ ಬರಬೇಕು. ದುರ್ಗಾ ಚರಣ ಸೇವೆಗೆ ಬರ್ತಾಳೆ. ಅಪ್ಪ ಅಮ್ಮ ಅಕ್ಕನ ಕಂದ ಅಂದ್ರ? ಕೊಡು, ನನಗೂ ಹಾಗೆ ಕೇಳಿಸ್ತು. ಅವಳು ಕಂದ ಅಂತೀಯಾಳ ಅಕ್ಕಂಗೆ ಅಂತಂದ್ರೆ ಒಂದು ಕಂದಕ ತೋಡ್ತಿದ್ದಾಳೆ ಅಂತಾನೆ ಲೆಕ್ಕ. ಚಿಕ್ಕಪ್ಪ ನೀವು ಸುಮ್ಮನೆ ರೀ, ಪಾಪ ಚಿಕ್ಕಮ್ಮ. ಆಡ್ಕೊಳ್ಳಿ ಬಿಡಮ್ಮ. ಅವ್ರಿಗೆ ನನ್ನನ್ನು ಆಡ್ಕೊಳ್ಳೋದು ಅಂದರೆ ದೇವಸ್ಥಾನದಲ್ಲಿ ಸಹಸ್ರನಾಮಾರ್ಚನೆ ಮಾಡಿದಷ್ಟು ಖುಷಿ ಸಿಗತ್ತೆ. ಆಡ್ಕೊಳ್ಳಿ ಬಿಡು. ದುರ್ಗಾ, ನೋಡಮ್ಮ, ನಾನು ನಿನಗೆ ಅಂತ ಹೊಸ ರೇಷ್ಮೆ ಸೀರೆ ತಗೊಂಬಂದಿದ್ದೀನಿ. ಚೆನ್ನಾಗಿದೆಯಾ ನೋಡಮ್ಮ? ಚೆನ್ನಾಗಿದೆಯಾ? ಚಿಕ್ಕಮ್ಮ, ನನಗೆ ಯಾಕಿದೆಲ್ಲ? ಅಲ್ವೇ, ಇನ್ನು ಎಷ್ಟು ದಿನ ಅಂತ ಈ ಲಂಗ ದಾವಣಿ ಹಾಕೊಂಡು ಓಡಾಡ್ತೀಯ? ಮದುವೆ ಆಗಬೇಕಾಗಿರೋ ಹುಡುಗಿ ನೀನು. ಇನ್ಮೇಲೆ ನೀನು ಈ ಥರ ಸೀರೆಗಳನ್ನ ಹಾಕೊಂಡೇ ಓಡಾಡಬೇಕು. ನೋಡು, ನಿನ್ನ ಮೈ ಬಣ್ಣಕ್ಕೂ ಈ ಸೀರೆ ಬಣ್ಣಕ್ಕೂ ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದೆ. ಚೆನ್ನಾಗಿದೆ ಅಲ್ವಾ? ಪ್ರಭಾವತಿ, ಅಲ್ವೇ ಇವಕ್ಕೆಲ್ಲ ದುಡ್ಡಿನಿಂದ ಬಂತು ಹೇಳಿ. ನಿಮ್ಗೆ ಎಷ್ಟು ಸಲ ಹೇಳಬೇಕು? ಲಾಟ್ರಿ ನೋಡು, ಮತ್ತೆ ಮತ್ತೆ ಅದನ್ನೇ ಹೇಳಬೇಡ. ನಿಜ ಹೇಳು, ನನಗೆ ದುಡ್ಡಿನಿಂದ ಬಂತಿದ್ದಕ್ಕೆ. ರೀ, ನನಗೆ ದುರ್ಗಾ ಮೇಲೆ ಪ್ರೀತಿ ಇರಬಾರ್ದಾ? ಏನೋ ಕೋಪದಲ್ಲಿ ಆವಾಗ ಒಂದೊಂದು ಮಾತಾಡ್ತೀನಿ ಅಷ್ಟೇ. ಎಷ್ಟೇ ಆದರೂ ಇವಳು ನಮಗೂ ಮಗಳೇ ಅಲ್ವಾ? ಹೌದು ಹೌದು, ನೀನು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ ಅಂದರೆ ಅವಳಿಂದ ನಿನಗೇನೋ ಕೆಲಸ ಆಗಬೇಕು ಅಂತಾನೆ. ಏನಾಗಬೇಕು ಅನ್ನೋದನ್ನ ನೇರವಾಗಿ ಹೇಳು. ನೋಡಿ ನೋಡಿ ಹೇಗೆ ಮಾತಾಡ್ತೀರಾ ಅಂತ. ನಿಮ್ಗೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿರೋ ಶುದ್ಧವಾದ ಪ್ರೀತಿ ಕಾಣೋದೇ ಇಲ್ಲ. ಒಬ್ಬಟ್ಟು, ಅದಕ್ಕೆ ತುಪ್ಪ. ಏಯ್, ತೆಗಿಯೋ ಕೈ. ಮೊದಲು ಅವಳು ತಿನ್ಲಿ, ಆಮೇಲೆ ನಿನ್ ಕೊಡ್ತೀನಿ. ಹೋಗಿ ಕೂತ್ಕೋ. ನೋಡು, ಈ ಸ್ವೀಟು ಇಲ್ಲಿ ನೋಡು, ಗೊಜ್ಜು, ಹೆಸರು ಕಾಳು, ಕೋಸಂಬರಿ, ಇಷ್ಟೆಲ್ಲ ಮಾಡಿದ್ದೀನಿ. ಯಾವುದೇ ಸಂಕೋಚ ಇಲ್ಲದೆ ನೀನೆಲ್ಲ ತಿನ್ಬೇಕು, ಸರಿನಾ? ದುರ್ಗಾ, ನೀನು ಎಷ್ಟೆಲ್ಲ ಕೆಲಸ ಮಾಡ್ತೀಯ. ದೇವಸ್ಥಾನದಲ್ಲೂ ಕೆಲಸ ಮಾಡ್ತೀಯ, ಮನೆಯಲ್ಲೂ ಕೆಲಸ ಮಾಡ್ತೀಯ, ಸಾಲದಕ್ಕೆ ಡ್ಯಾನ್ಸ್ ಬೇರೆ ಹೇಳ್ಕೊಡ್ತೀಯ. ಇಷ್ಟೆಲ್ಲ ಮಾಡೋದಿಕ್ಕೆ ನಿನಗೆ ಶಕ್ತಿ ಬೇಡವೇನಮ್ಮ? ದುರ್ಗಾ, ನೀನು ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ರೆ 2 ಕಣ್ಣು ಸಾಲದು ಕಣಮ್ಮ. ಅಲ್ಲಮ್ಮ, ಅವತ್ತು ಅಕ್ಕ ಡ್ಯಾನ್ಸ್ಗೆ ಹೋಗ್ಬೇಕಾರೆ ನೀನು ಬೈತಿದ್ಯಲ್ವಾ? ತಲೆ ಹೊರಟೆ, ಸುಮ್ಮನಿರೋ. ದುರ್ಗಾ, ನೀನು ಹೀಗೆ ದೇವಸ್ಥಾನದಲ್ಲಿ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ನಿನ್ನ ಒಳಗಿರೋ ಕಲೆ ಯಾರಿಗೂ ಕಾಣಿಸಲ್ಲ ಮಗಳೇ. ದುರ್ಗಾ, ನಿನ್ನ ಪ್ರತಿಭೆ 4 ಜನಕ್ಕೆ ಗೊತ್ತಾಗಂಗೆ ಮಾಡಬೇಕು ಕಣಮ್ಮ. ಪ್ರಭಾವತಿ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ನೇರವಾಗಿ ಹೇಳ್ಬಿಡು. ಏನಿಲ್ಲ ಕಣಮ್ಮ, ನೀನು ಈ ಚಿಕ್ಕಮ್ಮಂಗೋಸ್ಕರ ಒಂದು ಕಡೆ ಡ್ಯಾನ್ಸ್ ಮಾಡ್ತೀಯಾ? ಎಲ್ಲಿ ಅಂತ ಹೇಳಿ ಚಿಕ್ಕಮ್ಮ. ಅದು ನಮ್ಮ ಅಮೃತೇಶ್ವರ ಗುರುಗಳಿದ್ದಾರಲ್ಲ, ಅವರ ಆಶ್ರಮದಲ್ಲಿ. ಪ್ರಭಾವತಿ, ಏನು ಮಾತಾಡ್ತಿದ್ಯಾ ನೀನು? ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ? ನಮ್ಮ ದುರ್ಗ ಹೋಗಿ ಅವನ ಮುಂದೆ ಯಾತಕ್ಕೆ ಡ್ಯಾನ್ಸ್ ಮಾಡಬೇಕು? ಏನ್ರಿ ನೀವು ಇವನು ಅಂತೆಲ್ಲ ಹೇಳ್ತಿದ್ದೀರಲ್ಲ? ನಮ್ಮ ಅಮೃತೇಶ್ವರ ಗುರುಗಳ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿದೆಯಾ? ನೋಡು, ಅವೆಲ್ಲ ಬೇಕಾಗಿಲ್ಲ. ನಮ್ಮ ದುರ್ಗ ಅವನ ಮುಂದೆ ಹೋಗಿ ಡ್ಯಾನ್ಸ್ ಮಾಡೋದಿಲ್ಲ ಅಷ್ಟೇ. ಅಲ್ಲ ರೀ, ನೋಡು, ಮಾಡಲ್ಲ.
ದುರ್ಗಾ ನೀನು ಅವ್ರು ಹಾಗೆ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೋಬೇಡಮ್ಮ. ನೀನು ನನಗೋಸ್ಕರ ಡ್ಯಾನ್ಸ್ ಮಾಡ್ತೀಯ ಅಲ್ವಾ? ಡ್ಯಾನ್ಸ್ ತಾನೆ, ಮಾಡಕ್ ನಂಗೇನೂ ಇಲ್ಲ. ಆದ್ರೆ ಚಿಕ್ಕಪ್ಪ. ಅಯ್ಯೋ ನೀನು ಅವ್ರ ವಿಷಯ ಬಿಟ್ಬಿಡು, ನಾನು ನೋಡ್ಕೋತೀನಿ. ನೀನು ಡ್ಯಾನ್ಸ್ ಮಾಡ್ತೀನಿ ಅಂದ್ಯಲ್ಲ, ನನಗಷ್ಟೇ ಸಾಕು. ನನ್ನ ಬಂಗಾರ ತಗೋ, ಇನ್ನೊಂದು ಕಜ್ಜಾಯ ತಿನ್ನು. ತಿನ್ನಮ್ಮ, ತಿನ್ನು. ತಗೋ, ತಿನ್ನು, ತಿನ್ನು. ಇದೆಲ್ಲ ಆದಮೇಲೆ ಆ ಶಂಭುನಾಥ ಊರಿನ ಮಶಾನದಲ್ಲೇ ಇದ್ದಾನೆ. ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ?